ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀ ಗೌರಿ ಅಂದರೆ ಹೊಸ ಸೀರಿಯಲ್. ಇದು ಹೊಸ ಸೀರಿಯಲ್ ಬಿಗ್ ಬಾಸ್ ಮುಗಿದ ನಂತರ ಇದು ಅಂದರೆ ಬರುತ್ತೆ ನೆಕ್ಸ್ಟು. ಶ್ರೀ ಗೌರಿ ಯಾರಿರ್ಬೋದು ಅಂತ ಎಲ್ರಿಗೂ ತುಂಬಾ ಕುತೂಹಲ ಇತ್ತು. ಸೊ ಇನ್ನು ಬೇರೆ ಯಾರೂ ಅಲ್ಲ, ಇದರ ಹೀರೋಯಿನ್ ಬಂದು ಕಮಲಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ರಲ್ಲ, ಸೊ ಅಮೂಲ್ಯ ಅವರೇ. ಹೌದು, ಕಮಲಿ ಸೀರಿಯಲ್ನಲ್ಲಿ ಅಂದರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಕಮಲಿ ಸೀರಿಯಲ್ ಹೀರೋಯಿನ್ನೇ ಇವಾಗ ಶ್ರೀ ಗೌರಿಯಾಗಿ ಅಂದರೆ ನಮ್ಮ ಮುಂದೆ ಗೌರಿಯಾಗಿ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಅಪ್ಪ ಮಗಳ ಪ್ರೀತಿಯ ಬಾಂಧವ್ಯದ ಕತೆ ಈ ಕತೆ ಆಗಿರುತ್ತೆ ಶ್ರೀ ಗೌರಿ. ಸೊ ಸೀರಿಯಲ್ನ ಹೀರೋ ಯಾರು ಅಂತ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಪ್ರೋಮೋದಲ್ಲಿ ಜಸ್ಟ್ ಹೀರೋಯಿನ್ನು ಹಾಗೆ ಅಪ್ಪನ್ನ ಮಾತ್ರ ತೋರಿಸಿದ್ದಾರೆ. ಕತೆ ಕೂಡ ಅಷ್ಟೇ ಸ್ವಲ್ಪ ಸಿಂಪಲ್ ಆಗಿ ತೋರಿಸಿದ್ದಾರೆ. ಹೀರೋ ಮೇ ಬಿ ಇಲ್ಲಿ ಜಗನ್ನಾಥ್ ಇರ್ಬೋದು, ಅಂದರೆ ಲಕ್ಷಣ ಧಾರಾವಾಹಿಯಲ್ಲಿ ಭೂಪತಿ ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಪ್ರೊಡ್ಯೂಸರ್ ಆಗಿ ಈ ಸೀರಿಯಲನ್ನು ಅವರು ನಿರ್ಮಾಣನ ಮಾಡ್ತಿದ್ದಾರೆ. ಮೇ ಬಿ ಹೀರೋ ಆಗಿ ಕೂಡ ಅವರೇ ಬರ್ಬೋದು, ಇಲ್ಲಾಂದರೆ ಹೀರೋ ಬೇರೆಯವ್ರು ಕೂಡ ಇರ್ಬೋದು. ಸೊ ಸೀರಿಯಲ್ ಹೀರೋ ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಹೀರೋಯಿನ್ ಸದ್ಯಕ್ಕೆ ಕಮಲಿ ಧಾರಾವಾಹಿಯ ಅಮೂಲ್ಯ ಗೌಡ ಆಗಿದ್ದಾರೆ. ಇರುವೆಗೂ ಕೂಡ ಕಷ್ಟ ಆಗಬಾರ್ದು ಅನ್ನೋ ಮುದ್ದು ಹುಡುಗಿ ಇವಳು. ಯಾವ ಕಡೆಯಿಂದ ನೋಡಿದ್ರೂ ಲೆಕ್ಕಾಚಾರದಲ್ಲಿ ಇವಳೇ ಸರಿ ಹಾಗಂತ ಅಪ್ಪ ಹೇಳಿದ್ರೆ ತಾತ ಹೇಳ್ತಾಳೆ, ತಾತ ಅವ್ರು ಹೇಳ್ತಾರೆ, ಗೌರಿ ನಿನ್ನ ನಾಲ್ಗೆ ತೋರಿಸು ಅಂತ. ಹಾಗೆ ಅವತ್ಕೊಂಡು ಅಲ್ಲಿ ಗೌರಿ ನಾಲ್ಗೆನ ತೋರಿಸ್ತಾಳೆ. ಅದು ಕೆಂಪಾಗಿರುತ್ತೆ, ಅಂದರೆ ಎಲೆ ಅಡಿಕೆ ತಿಂದ್ಬಿಟ್ಟು ಕೆಂಪಾಗಿರುತ್ತಲ್ಲ ಆ ರೀತಿ. ಸೊ ನಾಲ್ಗೆ ಕೆಂಪಾಗಿದೆ ಅಂದರೆ ಹುಡುಗ ಫಿಕ್ಸ್, ನಿನಗೆ ಮದುವೆ ಫಿಕ್ಸ್ ಅಂತ ತಾತ ಹೇಳ್ತಾರೆ. ಅಯ್ಯೋ ತಾತ, ಆ ರೀತಿಯಲ್ಲ, ನಾನು ಹುಡುಗನ ಒಪ್ಕೋಬೇಕು, ಹುಡುಗ ಕೂಡ ನನ್ನ ನೋಡಿ ಇಷ್ಟಪಡಬೇಕು, ಆವಾಗ ಮಾತ್ರ ಮದುವೆ ಫಿಕ್ಸ್ ಅಂದ್ಬಿಟ್ಟು ಅಲ್ಲಿಂದ ಗೌರಿ ಓಡ್ತಾ ಇರ್ತಾಳೆ. ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಐಸ್ ಕ್ರೀಮ್ ತಿನ್ನೋಣ ಅಂತ ಅಪ್ಪ ಮಗಳಿಬ್ರು ಕೂಡ ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ಇಷ್ಟೊತ್ತಲ್ಲ ಬೇಡ ಅಂತ ಅಪ್ಪ ಹೇಳ್ತಾರೆ. ಇಲ್ಲ ನಾನು ಬಿಡಲ್ಲ ಅಂದರೆ ಬಿಡಲ್ಲ, ಐಸ್ ಕ್ರೀಮ್ ತಿನ್ನಲೇಬೇಕು ಅಂತ ಗೌರಿ ಹೇಳ್ತಾಳೆ. ಆಗ ಅಲ್ಲಿಂದ ಬಂದು ನನ್ನ ಮಗಳು, ನನ್ನ ಮುದ್ದು ಮಗಳು, ನನ್ನ ಉಸಿರು, ಹೀಗೆ ಅವಳು ಯಾವಾಗ್ಲೂ ಅಷ್ಟೇ, ಹೇಳಿದ್ದನ್ನು ಬಿಡೋದೇ ಇಲ್ಲ ನನ್ನ ಮುದ್ದು ಮಗಳು ಅಂತ ಇಲ್ಲಿ ಅಪ್ಪ ಹೇಳ್ತಾ ಇರ್ತಾರೆ. ಸೊ ಇದಿಷ್ಟು ಪ್ರೋಮೋದಲ್ಲಿ, ಅಂದರೆ ಶ್ರೀ ಗೌರಿ ಧಾರಾವಾಹಿಯ ಪ್ರೋಮೋದಲ್ಲಿ ತೋರಿಸಿರುವಂಥದ್ದು. ಆದರೆ ಕಣ್ಣು ಮುಚ್ಚೋ ಹೊತ್ತಿಗೆ ನನ್ನ ಉಸಿರೇ ನಿಂತೋಗಿರುತ್ತೆ ಅಂತ ಇಲ್ಲಿ ಗೌರಿನ ಕಾಲ್ಗೆ ಚೈನ್ ಕಟ್ಬಿಟ್ಟು ಬೆಡ್ರೂಮಲ್ಲಿ ಲಾಕ್ ಮಾಡಿಕೊಂಡು ಅಪ್ಪ ಹೊರಗಡೆ ಬರ್ತಾರೆ. ಅದೊಂಥರ ಡಿಫ್ರೆಂಟ್ ಕತೆ ಅಂತಲೇ ಹೇಳ್ಬೋದು. ಏನಕ್ಕೆ ಆ ರೀತಿ ಅಂದರೆ ಲಾಕ್ ಮಾಡಿ ಬರ್ತಾರೆ ಅನ್ನೋದೇ ಈ ಧಾರಾವಾಹಿಯ ಕತೆ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಪ್ರೋಮೋ ನೋಡಿನೇ ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ಪ್ರೋಮೋ ಅಷ್ಟು ಅದ್ಧೂರಿಯಾಗಿದೆ ಅಂತಲೇ ಹೇಳ್ಬೋದು ಶ್ರೀ ಗೌರಿ ಧಾರಾವಾಹಿದು. ಸೊ ಮಿಸ್ ಮಾಡ್ಕೊಳ್ದೆ ಬಿಗ್ ಬಾಸ್ ಆದಮೇಲೆ ಎಲ್ಲರೂ ಕೂಡ ಸೀರಿಯಲ್ನ ನೋಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಪ್ರೋಮೋದಲ್ಲಿನ ಸ್ಟೋರಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟು ಶ್ರೀ ಗೌರಿ ಬಗ್ಗೆ ಏನೇನೆಲ್ಲ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.